ನಿಮ್ಮ ಮೈಂಡ್ಗೆ ಒಂದು 10 ನಿಮಿಷ ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಸಾಹಸಕ್ಕೆ ಬಿಡಿ, ವೆಂಚರ್ ಮಾಡಲಿ, ಅವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಸಾಹಸಕ್ಕೆ ಬಿಡೋಕ್ಕೆ ಮುಂಚೆ ಸ್ವಲ್ಪ ರೆಸ್ಟ್ ಕೊಡಿ, ಪ್ಯೂರಿಫೈ ಆಗುತ್ತೆ. ದೆನ್ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಏನಾದ್ರು ಒಂದು ಸ್ವಲ್ಪ ಸೋಲು ಅನ್ನಿಸ್ತು, ಗಿವ್ 10 ಮಿನಿಟ್ಸ್ ಪಾಸ್. ಆಮೇಲೆ ಅದಕ್ಕೊಂದು ಏನಾದರೂ ಒಂದು ಕೆಲಸ ಕೊಡಿ, ಮಾಡುತ್ತೆ. ನಾ ಹೇಳ್ತಾ ಇರೋದು ಇದೇನೇ, ಲುಕ್ ಫಾರ್ ಸಮ್ ಇಂಟ್ರೆಸ್ಟ್. ಟಿ ವಿ ನೋಡ್ತೀರಾ ಅಥವಾ ಯೂಟ್ಯೂಬ್ ನೋಡ್ತೀರಾ, ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಎಲ್ಲ ನೋಡ್ತೀರಲ್ಲ, ಫೇಸ್ಬುಕ್ ನೋಡ್ತೀರಾ, ಎಲ್ಲ ನೋಡುವಾಗ ನಿಮಗೆ ಗೊತ್ತಿರಬೇಕು. ಸ್ಕ್ರೋಲ್ ಮಾಡುವಾಗ ಲುಕ್ ಫಾರ್ ಯುವರ್ ಇಂಟ್ರೆಸ್ಟ್. ಆಸಕ್ತಿ ಏನಿದೆ ಆ ಪೇಜ್ಗೆ ಹೋಗಿ. ವೀಣೆ ಇಷ್ಟ ಆಯಿತಾ, ನಿಮ್ಮ ತಬಲಾ ಇಷ್ಟ ಆಯಿತಾ, ಎಕ್ಸಾಸ್ಟ್ ಮಾಡಬೇಡಿ ಬ್ರೈನ್ನ. ಬೇಡದೇ ಇರೋದು ನೋಡಿದ್ರೆ ಎಕ್ಸಾಸ್ಟ್ ಆಗುತ್ತೆ ನಿಮ್ಗೆ. ಆವಾಗಲೇ ಆ ಫೇಲ್ಯೂರ್ ಫೀಲಿಂಗ್ ಬರೋದು. ಯಾರ ಜೊತೆನೋ ಕಂಪೇರ್ ಮಾಡಿಕೊಂಡು. ಲರ್ನ್ ನ್ಯೂ ಥಿಂಗ್ಸ್, ಯೂಸ್ ಯೂಟ್ಯೂಬ್ ಆ್ಯಸ್ ಟೂಲ್. ಇಂಟ್ರೆಸ್ಟ್ ನೀವು ನೋಡಿದ್ರೆ ಫೇಸ್ಬುಕ್ಕು ಟೂಲ್ ಥರ ನಿಮ್ಗೆ ಯೂಸ್ ಆಗಬೇಕು. ಎಕ್ಸ್ಪ್ಯಾನ್ಷನ್ಗೆ ಬೇಕದು, ಏನಾರು ಇನ್ವೆನ್ಷನ್ಗೆ ಬೇಕದು. ಮೈಂಡ್ ಸೀಕ್ಸ್ ದ್ಯಾಟ್ ಟು ಎಕ್ಸ್ಪ್ಯಾಂಡ್. ನಿಮ್ಮ ಮನಸ್ಸಿಗೆ ಸಾಯಕ್ಕೆ ಇಷ್ಟ ಇಲ್ಲ, ಅದು ದೊಡ್ಡದಾಗಕ್ಕೆ ಇಷ್ಟಪಡುತ್ತೆ. ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ, ಆದರೆ ಅಡಿಕ್ಷನ್ ಹೋಗಬೇಡಿ. ನೀವು ಏನು ಇಂಟ್ರೆಸ್ಟ್ ಇದೆ ಅದನ್ನು ನೋಡೋಕ್ಕೆ ಅದನ್ನು ಬಳಸ್ಕೊಳ್ಳಿ, ಸೈನ್ಸ್ನ. ಆಗ ವಿವೇಕದಲ್ಲಿ ಬಳಸಿದಾಗ ನಿಮ್ಮ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ ಬೆಳೆಯೋಕ್ಕೆ.